ಹೇಳ್ತೀನಿ ಅಷ್ಟೇ. ಹೆಂಡತಿ ಸತ್ತಳು, ಎಲ್ಲ ಪ್ರಪಂಚ ತ್ಯಾಗ ಮಾಡಿ ಮುಗುಳು ಕೋಡಕ್ಕೆ ಹೋದ. ಮುಗುಳು ಕೋಡದೊಳಗದೇನು ಶ್ಮಶಾನ ಭೂಮಿ. ಆ ಶ್ಮಶಾನ ಭೂಮಿ ಒಳಗೆ ಹೋಗಿ ನೆಟ್ಟ ಮಾಡದ ಯಲ್ಲಪ್ಪ ಮಹಾರಾಜ ಅಲ್ಲಿ ಒಂದು ಒಣಗಿದ್ದು ಬನ್ನಿ ಗಿಡ ಇತ್ತು. ಒಣಗಿದ ಬನ್ನಿ ಗಿಡ. ಯಾವಾಗ ಹೋಗಿ ಯಲ್ಲಪ್ಪ ಮಹಾರಾಜ ಅಲ್ಲಿ ವಾಸ ಮಾಡಿ ಮಠ ಕಟ್ಟದ, ಗುಂಪ ಕಟ್ಟದ, ಒಣಗಿ ಹೋಗಿರುವಂತ ಬನ್ನಿ ಗಿಡ ಚಿಗುತ್ತು ಬಂದಿದ್ದಕ್ಕೆ ಅದಕ್ಕೆ ಏನಂತ ಕರೆದರಂತ ಕೇಳಿದ್ರೆ, ಒಣಗಿರುವಂತ ಗಿಡ ಚಿಗುತ್ತು ಬಂದದ ಮುಗುಳು ಚಿಗುತ ತಿಳ್ಕೊಂಡು ಜಗತ್ತಿನೊಳಗೆ ಅದರ ಹೆಸರು ಏನೈತೆ ಅಂತ ಕೇಳಿದ್ರೆ ಮುಗುಳು ಕೋಡ ಅಂತ ಹೆಸರಾಗಿಬಿಡುತ್ತೆ. ಮುಗುಳು ಕೋಡ ಅಂತ ಹೆಸರು. ಬಸವಣ್ಣವ್ರು ಏನ್ ಹೇಳ್ತಾರ, ನೀನೊಲಿದರೆ ಕೊರಡು ಕೊನರುವುದಯ್ಯ. ಅವರೇ ಕೇಳ್ತಾರ ಹೊಳ್ಳಿ, ಭಗವಂತ ನೀ ಒಂದು ವೇಳೆ ಮನಸ್ಸು ಮಾಡಿ ಒಲದಿ ಅಂದ್ರ ಬರಡು ಹೈನಾಗುವುದಯ್ಯ. ನಮ್ಮ ಮನೆಯೊಳಗಿರ್ತಕ್ಕಂಥ ಆಕಳ ಎಮ್ಮೆ ಹಾಲು ಬತ್ತಿ 12 ವರ್ಷ ಆಗಿತ್ತು ಅಂತ ತಿಳ್ಕೋರಿ. ಪರಮಾತ್ಮನ ಕೃಪೆ ಆಯಿತು ಅಂದ್ರ 12 ವರ್ಷಿನ ಎಮ್ಮೆ ಆಕಳ ಬತ್ತಿ ಹೋಗಿರುವಂತ ಹಾಲು ಹಿಂಡತವಂತ ಬಸವಣ್ಣವ್ರು ಹೇಳ್ತಾರೆ. ಪರಮಾತ್ಮನ ಒಲಿಮೆ ಆಯ್ತು ಅಂದ್ರ ನಮಗೆ ಯಾರಾದ್ರೂ ತಂದು ವಿಷ ಕೊಟ್ಟಿದ್ರು ಅಂತ ತಿಳ್ಕೋರಿ. ನಮಗೆ ಯಾರಾದ್ರೂ ವಿಷ ತಂದು ಕೊಟ್ಟಿದ್ರಂದ್ರ ಆ ವಿಷ ಸಹಿತ ಅಮೃತ ಆಗ್ತಂತ ಬಸವನ ತಂದೆಯವ್ರು ಹೇಳ್ತಾರೆ. ಆಗ್ತದಿಲ್ರಿ? ಆಗ್ತದಿಲ್ರಿ? ಆಗ್ತದ. ಸೋಮ ಮಾಸ್ತರ್ ಅವರು ನೀವೆಲ್ಲ ಯಲ್ಲಪ್ಪ ಮಹಾರಾಜರ ಚರಿತ್ರೆ ಬಹಳ ಸೌಲಿ ಹೇಳ್ತೀರಿ, ನಾ ಕೇಳೀನಿ. ಯಲ್ಲಪ್ಪ ಮಹಾರಾಜಾಗ ವಿಷ ಕೊಟ್ರು ಅಂತ ಕೇಳಿರಿ, ಹೌದ್ರಿ? ಎಲ್ಲಿ ಕೊಟ್ಟಿರೋದು ವಿಷ? ನಮ್ಮೂರಾಗೆ. ನಾವು ಕರಜ್ಗೆ ಅವ್ರು ಹಗರೇನ್ರಿ ಯಲ್ಲಪ್ಪ ಮಹಾರಾಜ ವಿಷ ಕೊಟ್ಟವ್ರು ನೋಡ್ರಿ. ಯಲ್ಲಪ್ಪ ಮಹಾರಾಜರು ಪ್ರಥಮದೊಳಗೆ ಲಚ್ಚಾಣ ಮಠದಿಂದ ಉಪದೇಶ ತಗೊಂಡು ಬಂದು ಪ್ರಥಮ ಮಠ ಮಾಡಬೇಕಾಗಿತ್ತು ಹೊಳಿ ಭಾಷಿಗೆ ಒಳಗೆ. ಇದು ಒಂದಿನ ನಿಮಗೆ ಯಲ್ಲಪ್ಪ ಮಹಾರಾಜನ ಚರಿತ್ರೆನೂ ಇದರೊಳಗೆ ಹೇಳ್ತೀನಿ. ಒಳ್ಳೆ ಚರಿತ್ರೆ ಅದ. ಆದರೆ ಪ್ರಸಂಗ ಬಂದಂತ ಒಂದು ನಿಮಿಷ. ಹೊಳಿ ಭಾಷಿಗೆ ಬಂದ್ರು, ಅಲ್ಲಿ ಮಠ ಮಾಡಿಬಿಡ್ಲಿಲ್ಲ. ಅಲ್ಲಿ ಗುಂಪಾ ಸುಟ್ರು, ಯಲ್ಲಪ್ಪ ಮಹಾರಾಜ ಕಲ್ಲು ಹೊಡೆದ್ರು, ಅಲ್ಲಿ ಊರು ಬಿಟ್ಟು ಓಡಿಸಿದ್ರು. ಅಲ್ಲಿದಿಂದ ಬಂದಿದ್ದೆ ಯಲ್ಲಪ್ಪ ಮಹಾರಾಜ ಎಲ್ಲೆತ್ತಿ ಕೇಳಿದ್ರು, ನಮ್ಮೂರಿಗೆ ಕರಜಗಿಗೆ. ಭಾಷಗಿ ಬಿಟ್ಟು ಬರೀ 14 ಕಿಲೋಮೀಟರ್ ಮ್ಯಾಗ ನಮ್ಮ ಕರಜಗಿ ಅದ. ಅದು ಖಾಜಾನ ಪೌಳಿ. ಆ ಕರಜಗಿ ಒಳಗೆ ಬಂದು ಶ್ಮಶಾನ ಭೂಮಿ ಒಳಗೆ ಮಠ ಮಾಡಿದ್ರು ಯಲ್ಲಪ್ಪ ಮಹಾರಾಜ. ಮಠ ಮಾಡಿ ಪ್ರಥಮ ಮಠ ಎಲ್ಲಿ ಐತು ಯಲ್ಲಪ್ಪ ಮಹಾರಾಜರ 365 ಮಠದೊಳಗೆ ಅಂದ್ರ ತಮಗೆಲ್ಲರಿಗೆ ನೆನಪಿಗಿರಬೇಕು, ಅದು ಕರಜಗಿ ಒಳಗೆ. 2 ವರ್ಷ ಮಠ ಮಾಡಿದ್ರು. ಪ್ರಥಮದೊಳಗ ಅಗ್ಗಿ ಹೈದಿದೆ ಯಲ್ಲಪ್ಪ ಮಹಾರಾಜರು ಕರಜಗಿ ಮಠದೊಳಗ. ಪ್ರಥಮದೊಳಗೆ ಯಲ್ಲಪ್ಪ ಮಹಾರಾಜರು ಠೇರ ಮಾಡಿದ್ದು ಕರಜಗಿ ಮಠದೊಳಗ. ಪ್ರಥಮದೊಳಗೆ ಯಲ್ಲಪ್ಪ ಮಹಾರಾಜ ಹುಲಿಯಾಗಿ ತೋರಿಸಿದ್ದು ಕರಜಗಿ ಮಠದೊಳಗ. ಇವೆಲ್ಲ ಸಂತೋಷದ ಸುದ್ದಿ. ಪ್ರಥಮದೊಳಗೆ ಯಲ್ಲಪ್ಪ ಮಹಾರಾಜಿಗೆ ವಿಷ ಕೊಟ್ಟಿದ್ದು ಕರಜಗಿ ಮಠದೊಳಗೆ. ಯಾಕೆ ಹಿಂಗಾಯ್ತ್ರಿ ಇದು? ಯಾಕೆ ಹಿಂಗಾಯ್ತು? ಭಾಷಗಿದಿಂದ ಏನು ಓಡಿಸಿದ್ರಲ್ಲ ಬಾಬುರಾವ್ ಕುಲಕರ್ಣಿ ಅವರು. ಬಾಬುರಾವ್ ಕುಲಕರ್ಣಿ ಅವರು ನಮ್ಮೂರ ಯಂಕಣ ಮಹಾರಾಜರಿಗೆ ಬೀಗ್ತಾನ. ಆ ಸಾಧು ಇಲ್ಲಿ ಬಂದು ಮಠ ಮಾಡ್ಕೊಂಡು ಅದಾನ ಅನ್ನುವಂಥದ್ದು ಸುದ್ದಿ ಭಾಷಗಿ ಕುಲಕರ್ಣಿಯವ್ರಿಗೆ ಹೋಯ್ತು. ಆ ನಮ್ಮೂರು ಕುಲಕರ್ಣಿಯವ್ರ ಮನಿತಾನದೊಳಗೆ ಸೇವಾ ಮಾಡ್ತಿದ್ದಳು ಹೆಣ್ಮಗಳು ಕಾಶಿಬಾಯಿ ಅಂಕಲ್ಕೋಟಿ ಅಂತೇಳಿ. ಅಂಕಲ್ಕೋಟಿ ತಾಳಿಕೋಟಿ ಅಲ್ಲ, ಮತ್ತು ತಾಳಿಕೋಟಿ ಅನ್ಕೋತ ಕೂತೀರಿ. ಅಂಕಲ್ಕೋಟಿ ಅವರು ನಮ್ಮ ಹೊಲಗಳು ಕೂಡಿ ಅದಾವ. ಯಾಕಪ್ಪ? ಅಂಕಲ್ಕೋಟಿ ಅಪಾರಾಯನ ಅಜ್ಜಿ. ನಮ್ಮೂರ ಗ್ರಾಮ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರಲ್ಲ ಅವ್ರ ಅಜ್ಜಿ ಅಕ್ಕಿ. ಅಂಕಲ್ಕೋಟಿ ತಾಳಿಕೋಟಿ ಅಲ್ಲ.
ಅಂಕಲ್ಕೋಟೆ ಮನಿತಾನದ ಹೆಣ್ಮಗಳು. ಇಲ್ಲಿ ಯಂಕಣ ಮಹಾರಾಜರ ಮನೆಯೊಳಗೆ ಕಸ ಮೊಸರೆ ಮಾಡ್ತಿದ್ಳು, ಮಠದೊಳಗೆ ಯಲ್ಲಪ್ಪ ಮಹಾರಾಜರ ಸೇವಾ ಮಾಡ್ತಿದ್ಳು. ಯಾಕೆ ನಿಮಗೆ ಹೇಳಕತ್ತೀನಿ ಮಾತಂದ್ರ, ನೀನೊಲಿದರೆ ತರಕಿಟ್ಕೋಬೇಕು, ನೀನೊಲಿದರೆ ವಿಷ ಅಮೃತವಯ್ಯ. ಕಾಶಿಬಾಯಿ ತಂದು ಯಲ್ಲಪ್ಪ ಮಹಾರಾಜನಿಗೆ ವಿಷ ಕೊಟ್ಟಳು. ಯಲ್ಲಪ್ಪ ಮಹಾರಾಜ ಗುರುತಿದ್ರು ಅದನ್ನು ಸೇವನೆ ಮಾಡ್ದ. ನಮ್ಮಂಥವ್ರಾಗಿದ್ರಂದ್ರೆ ಇಲ್ಲಿ ಪುರಾಣ ಹೇಳಕ್ಕೆ ಬರ್ತಿದ್ದಿಲ್ಲ ವಿಷ ಉಂಡು. ಯಾಕ? ಪರಮಾತ್ಮನ ಒಲಿಮೆ ನಮಗಿಲ್ಲ, ಪರಮಾತ್ಮನ ಒಲಿಸೋರಲ್ಲ ನಾವು. ಆದರೆ ಯಲ್ಲಪ್ಪ ಮಹಾರಾಜನಿಗೆ ಪರಮಾತ್ಮನ ಒಲಿಮೆ ಇತ್ತು ತಿಳ್ಕೊಂಡು ಯಲ್ಲಪ್ಪ ಮಹಾರಾಜ ವಿಷ ಉಂಡ್ರು ಕೂಡ ಆ ವಿಷ ಕಾರ್ಕೊಲಿಲ್ಲ. ಯಲ್ಲಪ್ಪ ಮಹಾರಾಜರಿಗೆ ವಿಷ ಹೋಗಿ ಏನಾಯ್ತಂದ್ರೆ ಅದು ಅಮೃತಾಗಿ ಅಮೃತ ಜ್ವಾಲೆ ಹೊರಗೆ ಬಂತು. ಹಂಗ ಇಲ್ಲಿ ಏನಾಗ್ಯದ ಅಂದ್ರ ಭಗವಂತನ ಕೃಪೆ ಯಾರಿಗಾಗ್ಯದ್ರಿ? ಸೂರಮದೇವಿಗಾಗ್ಯದ, ಭರಮದೇವರಿಗಾಗ್ಯದ. ಸತಿಪತಿಗಳು ಕೂಡಿ ಕಾಲ ಕಳೆಯುವತ್ನ್ಯಾಗ 1 ತಿಂಗಳು ಹೋಯ್ತು, 2 ತಿಂಗಳು ಹೋಯ್ತು. ಸೂರಾವತಿ ಚೊಚ್ಚಿಲು ಬಸರಾಗ್ತಾಳ. ಸೂರಾವತಿ ಚೊಚ್ಚಿಲು ಬಸರಾಗ್ತಾಳ. ಮನಿತಾಂದವರಿಗೆಲ್ಲ ಸಂತೋಷ, ಊರಿಗೆಲ್ಲ ಸಂತೋಷ. ಯಾಕ? 12-24 ವರ್ಷ ಮಕ್ಕಳಿಲ್ಲಾರ್ದಂತ ಸೂರಾವತಿಗೆ ಇವತ್ತು ಗರ್ಭದರ್ಶ ತಿಳ್ಕೊಂಡು ಎಲ್ಲರಿಗೂ ಸಂತೋಷ, ಊರು ತುಂಬ ಸಂತೋಷ. ಊರೊಳಗ ಸುಗಂಧದ ವಾತಾವರಣ ಬೀರಿದಂಗೈತಿ. ಯಾಕೈತಿ ಹಂಗ? ಯಾಕೈತು? ಭಗವಂತನ ವಾಸಯ್ಯದ ಹೊಟ್ಟಿ ಒಳಗ, ಒಡಲೊಳಗ. ಮರಾಠಿ ಒಳಗೊಂದು ಮಾತು ಹೇಳ್ತಾರ, ಅಭಂಗದೊಳಗೊಂದು ಮಾತು ಹೇಳ್ತಾರ, ಮೂರ್ತಿ ಮಿಳ್ನಾರ್ ಪಣ್ ದೇವ್ ಮಿಳ್ನಾರ್ ನಾಹಿ. अरे बाबा, मूर्ति मिलनार पण देव मिलनार नाही, पुत्र मिलनार पण सुपुत्र मिलनार नाही. ಜಗತ್ತಿನೊಳಗೆ ಎಷ್ಟೋ ದೇವರ ಸಿಗ್ತಾವ, ಆದ್ರೆ ಪ್ರತ್ಯಕ್ಷ ದೇವರು ಸಿಗ್ತಾನೇನ್ರಿ? ಮೂರ್ತಿ ಸಿಗ್ತಾವ, ದೇವ್ರು ಸಿಗ್ತಾನೇನ್? ಸಿಗ್ಲಕ್ ಸಾಧ್ಯ ಇಲ್ಲ. ಎಷ್ಟೋ ಮಕ್ಕಳು ಹುಟ್ಟತಾವ್ರಿ, ಮಕ್ಕಳು ಎಷ್ಟೋ ಹುಟ್ಟತಾವ. ಎಂತ ಹುಟ್ಟತಾವ ಅಂದ್ರಿ? ಪುರಾಣದಾಗ ಬಂದು ಚೀರಾಡೋ ಹುಟ್ಟತಾವ. ನಿಮಗೂ ಮೂಲ, ನಮಗೂ ಮೂಲ. ಎಂಥವು ಎಷ್ಟೋ ಹುಟ್ಟ್ಯಾವ. ಆದ್ರೆ ಸುಪುತ್ರ ಹುಟ್ಟುದು ಮಾತ್ರ ದುರ್ಲಭ. ಸುಪುತ್ರ ಹುಟ್ಟಂಗಿಲ್ಲ. ಇಲ್ಲಿ ಸೂರಾವತಿಗೆ ಸುಪುತ್ರ ಗರ್ಭದೊಳಗೆ ಪ್ರವೇಶ ಆಗ್ಯಾನ. ಎಲ್ಲಿದೋ ಆನಂದ. ಸೂರಾವತಿಗೆ ಬಯಕೆ ಪ್ರಾರಂಭ ಆಗ್ಯಾವ, ಬಯಕೆ ಪ್ರಾರಂಭ ಆಗ್ಯಾವ. ಅಷ್ಟ ಸಂತೋಷ. ತಾವೆಲ್ಲ ಎಷ್ಟು ನಗ್ತೀರಿ ನೋಡ್ರಿ. ಏನ್ ನಮಗೆ ಆ ಸಂದರ್ಭ ನಮಗೆ ಒದಗಿ ಬಂದದಷ್ಟ ನಿಮಗೆ ಆನಂದ ಆಗ್ಯದ. ಪಾಪ ಎಷ್ಟು ದುಃಖ ಪಟ್ಟಿರುವಂತ ಸೂರಾವತಿಗೆ ಎಷ್ಟು ತಾನೇ ಸಂತೋಷ ಆಗ್ಲಿಕ್ಕಿಲ್ಲ. ಸಂತೋಷ ಕಳತಿ ಇಲ್ಲ. ತಿಂಗಳ ಗತಿಸ್ಯಾವ, 2 ತಿಂಗಳ ಗತಿಸ್ಯಾವ, 3-4 ತಿಂಗಳ, 5 ತಿಂಗಳ ಗತಿಸ್ಯಾವ. ಸೂರಾವತಿಗೆ ಬೈಕೆ ಪ್ರಾರಂಭ ಆಗ್ಯಾವ. ಎಂಥ ಬೈಕೆ ರೀ? ಬೈಕೆ ಒಳಗೆ ಭಾಳ ಪರಿಯದ. ಎಲ್ಲ ಹಾಸ್ಯನೇ ಹೇಳೋದಾಗ್ತದ. ಚರಿತ್ರೆ ಕಡೆ ಒಂದಿಷ್ಟು ಲಕ್ಷ್ಯ ಕೊಡೋಣ. ಬಯಕೆ ಭಾಳ ಅದ. ಆದ್ರೆ ನಿಮ್ಮ ಹೆಣ್ಮಕ್ಳಿಗೆ ಬಯಕೆ ಕಾಡ್ದಂಗ ಸೂರಾವತಿ ಬಯಕೆ ಕಾಡ್ಲಿಲ್ಲ. ಸೂರಾವತಿಗೆ ಬಯಕೆ ಎಂಥವು ಕಾಡ್ಯಾವ? ಪರಮಾತ್ಮನ ದರ್ಶನ ಮಾಡಬೇಕು, ಸಂತರ ಸಿದ್ಧರ ಚರಿತ್ರೆ ಕೇಳಬೇಕು. ಒಂದೇ ತುತ್ತಿಯ ಊಟ ಮಾಡಲಿಕ್ಕ ನನ್ನ ತವರು ಮನೆಯಿಂದ ಬರುವಂತ ಬುತ್ತಿ ಊಟ ಮಾಡಬೇಕು. ಹೆಣ್ಣು ಮಕ್ಕಳಿಗೆ ತವರು ಮನೆ ಮೇಲೆ ಬಹಳ ಆಶೆ. ನನ್ನ ತವರು ಮನೆಯಿಂದ ನನ್ನ ತಂದೆ ತಾಯಿಗಳಿದ್ರ ಈ ಸುದ್ದಿ ಕೇಳಿ ಸಂತೋಷ ಪಟ್ಟು ನನಗೆ ಬುತ್ತಿ ಬಾ ಅಂತಂದು ಕೊಡ್ತಿದ್ರು. ನಾನು ಸಂತೋಷದಿಂದ ಊಟ ಮಾಡ್ತಿದ್ದೆ. ಆದ್ರೆ ಏನಾಯ್ತು, ನನ್ನ ಅಣ್ಣ ಅತ್ತಿಗೆ ಅದಾರ, ಅವರಿಗೆ ಸುದ್ದಿ ಹೇಳಿ ಕಳಿಸ್ಬೇಕಂತ ಸೂರಮ್ಮನ ಬಯಕೆ ದಿಂದ ಕಾಡ್ಲಕತ್ತಾವ. ನನ್ನ ತವರು ಮನೆ ಬುತ್ತಿ ಯಾವಾಗ ಬರ್ತದ, ನಾನು ಯಾವಾಗ ಸೇವನೆ ಮಾಡಬೇಕಂತ
ಸೂರಾವತಿ ತವರು ಮನಿ ದಾರಿ ನೋಡ್ತಾಳ. ಎಷ್ಟು ಚಂದ ಅಲ್ರಿ ಬಯಕೆ, ಎಷ್ಟು ಚಂದ ಅಲ್ರಿ. ಈ ಬಯಕೆ ಅಂದ್ರೆ ತರಕ ಬರ್ತದ ನನಗೆ. ನಮ್ಮ ಹೆಣ್ಮಕ್ಳಿಗೆ, ನನಗೂ 3 ಗಂಡಸು ಮಕ್ಕಳು ಅದಾರ, ಮಂದಿದಾಗ ಕೇಳ್ಬೇಕು ಸುಮ್ಮನೆ. ಒಂದು ಸೌನ್ ಹೊಡೆದೇ ಬಾಯಿ ಎಲ್ಲ ಕರ್ರೋಗ್ಯೋದು. ನಮ್ಮ ಮನ್ಯಾಗ ಏನು ತಿಳ್ಗತಿ ನಾನು, ಎರಿ ಮಣ್ಣ ಇದ್ಲಿ ಇವು ತಿಂತಾವ್ರಿ ನಮ್ಮ ಹೆಣ್ಮಕ್ಳು. ಯಾಕೆ ಅದೇನು ಪೇಡೆ ತಿಂದಂಗೆ ಆಲಾಗತ್ತ ಇಲ್ಲ, ನನಗೆ ಭಾಳ ರುಚಿ ಹತ್ಲಾಗತ್ತ. ತಿಂದು ಹೇಳ್ತಿ ಇದ್ಲಿ ಅಂತದ್ ಮಗ ಹಾಡತ್. ನಾವು ಯಾಕೆ ಹಿಂಗೆ ಹುಟ್ಟಿದೇವ್ರಿ? ಇವು ಬಯಕೆ ರೀ, ನಮ್ಮ ಬಯಕೆ, ನಮ್ಮ ಉಪಯೋಗಿಲ್ಲ ಬಯಕೆ. ಆದ್ರೆ ಸೂರಾವತಿ ಇಲ್ಲಿ ತವರು ಮನೆ ಬುತ್ತಿ ಮೇಲೆ ಆಶೆ ಮಾಡ್ಯಾಳ. ದೇವರ ಎಕಡೆ ಕಲಿಸ್ಕೊಡ್ತಾನೋ ಗೊತ್ತಿಲ್ಲ. ಅದೇ ನಗರಿ ಪಟ್ಟಣದಿಂದ ಬಳಗಾರ ಬಾಬಾನ ಅಂತೇಳಿ ಬಳಿ ಚೀಲ ಬಗಲಿಗೆ ಹಾಕ್ಕೊಂಡು ಬಂಗಾರ ಬಳಿ, ಚಿಕ್ಕಿ ಬಳಿ, ಹಸಿರು ಬಳಿ, ಯಾವ್ಯಾವ ಬಳಿ ಅಂತಾರ, ನಾನಾ ಥರದ ಬಳಿ ತಗೊಂಡು ಬಳಿ ತಗೋತೀರೇನಮ್ಮ, ಬಳಿ ತಗೋತೀರೇನಂತ ಓಣಿ ಹಿಡಿದು ಬರುವತ್ನ್ಯಾಗ ಊರನ ಜನ, ನೀ ಎಲ್ಲಿಯವಪ್ಪ? ನಾನು ಹಿಂಗೆ ನಗರಿ ಪಟ್ಟಣದಿಂದ ಬಂದೀನಿ. ನಗರಿ ಪಟ್ಟಣದ ಒಬ್ಬಕ್ಕೆ ಹೆಣ್ಣುಮಗಳು ನಮ್ಮೂರಾಗೆ ಕೊಟ್ಟವರು ಸೂರಾವತಿ, ನಿನಗೆ ಗೊತ್ತೇನು ಅಂತೇಳಿ ಅವನ ಕರ್ಕೊಂಡು ಸೂರಾವತಿ ಮನೆಗೆ ತಂದಾರ. ಅಮ್ಮ ಸೂರಾವತಿ, ನಿನ್ನ ಮನೆಗೆ ಬಂದಿದ್ದು ನನಗೆ ಬಹಳ ಸಂತೋಷ ಆಯ್ತಮ್ಮ, ಬಳಿ ತಗೋತಾಯಿ ಅಂತೇಳಿ ತನ್ನ ಚೀಲಿನೊಳಗೆ ಬಳಿ ತಂದು ಸೂರಾವತಿ 2 ಕೈಗೆ ಬಳಿ ತೊಡಿಸಿ, ಏನವ ತಾಯಿ ಕ್ಷೇಮವಾಗಿದ್ದೀನಮ್ಮ, ನೀ ಸಂತೋಷದಿಂದ ಇದ್ದೀಯೇನಮ್ಮ ಅಂತ ಹೇಳಿ ಸೂರಾವತಿ ಕೇಳುವತ್ನ್ಯಾಗ, ಬಾಬಣ್ಣ ನಾನು ನನ್ನ ತವರು ಮನೆ ದಾರಿಯನ್ನೇ ನೋಡುತ್ತಿದ್ದೆ, ತವರು ಮನೆ ದಾರಿ ಕಾಯ್ತಿದ್ದೆ. ಅಚಾನಕ್ಕೆ ಆ ಪರಮಾತ್ಮನ ಸ್ವರೂಪದೊಳಗೆ ನೀನು ನಮ್ಮೂರಿಗೆ ಬಂದಿಯಪ್ಪ. ನನಗ ನನ್ನ ತವರು ಮನೆ ಬುತ್ತಿ ಮೇಲೆ ಬಹಳ ಆಸೆ ಆಗ್ಯದ. ಇವತ್ತು ನೀ ಮರಳಿ ನಗರಿ ಪಟ್ಟಣಕ್ಕೆ ಹೋಗಿ ನನ್ನ ಅಣ್ಣ ಮತ್ತು ನನ್ನ ಅತ್ತಿಗೆಗೆ, ಅಣ್ಣ ಅತ್ತಿಗೆ ಮೇಲೆ ಎಷ್ಟು ಜೀವ ಇಟ್ಟಳಪ್ಪ, ನನ್ನ ಅಣ್ಣ ಮತ್ತು ಅತ್ತಿಗೆಗೆ ಹೋಗಿ ಈ ಸುದ್ದಿ ಹೇಳು ಸಂತೋಷ ಪಡ್ತಾರ. ಹಿಂಗೆ ನಿಮ್ಮ ತಂಗಿ ಸೂರಾವತಿ 5 ತಿಂಗಳ ಗರ್ಭವತಿ, ನಿಮ್ಮ ಮನೆಯಿಂದ ಬುತ್ತಿ ಬಾನ ಬರುತ್ತನ ಬಾಯಿ ಒಳಗೊಂದು ತುತ್ತ ಅನ್ನ ಹಾಕಲ್ಲ ಅಂತೇಳಿ ಛಲ ತೊಟ್ಟು ಹಠ ತೊಟ್ಟು ಕುಂತಾಳ. ನನ್ನ ಅಣ್ಣನಿಗೆ ಈ ಸುದ್ದಿ ಹೋಗಿ ಮುಟ್ಟಿಸಪ್ಪ ಅಂದಾಗ, ಆಯಿತು ತಾಯಿ, ನಿನ್ನ ಅಪ್ಪಣೆ ಇದ್ದರೆ ನಾ ಹೋಗಿ ನಾರಾಯಣಗೌಡರಿಗೆ ಸುದ್ದಿ ತಿಳಿಸ್ತೀನಂತೆ ತಿಳ್ಕೊಂಡು ಬಳಗಾರ ಬಾಬಣ್ಣ ಸೂರಾವತಿಗೆ ನಮಸ್ಕಾರ ಮಾಡಿ ಮರಳಿ ನಗರಿ ಪಟ್ಟಣಕ್ಕೆ ಬರ್ತಾನೆ. ನಗರಿ ಪಟ್ಟಣಕ್ಕೆ ಬಂದು ಗೌಡರ ವಾಡ್ಯಾಕೆ ಬಂದು ಗೌಡ್ರಿಗೆ ಕರು ಈ ಸಿಹಿ ಸುದ್ದಿ ಹೇಳ್ತಾನೆ. ಗೌಡ್ರೆ, ನಾನು ಬಳಿ ಮಾರ್ತಾ ಚಂದನಗಿರಿ ಪಟ್ಟಣಕ್ಕೆ ಹೋಗಿದ್ದೆ. ನಿಮ್ಮ ಪ್ರೇಮದ ಮುದ್ದು ತಂಗಿ ಸೂರಾವತಿ ಸಿಹಿ ಸುದ್ದಿ ಕಳಿಸ್ಯಾಳ್ರಿ ಗೌಡ್ರೆ. ನೀವು ಕೇಳಿದ್ರೆ ಬಹಳ ಸಂತೋಷ ಪಡ್ತೀರಿ. ಯಾವ ಮುಖದಿಂದ ಯಾವ ಶಬ್ದದಿಂದ ಹೇಳಬೇಕಂತ ನನಗೆ ಗುರ್ತಾಗಲ್ದು, ಆ ವರ್ಣನೆ ಮಾಡ್ಲಿಕ್ಕೆ ಶಬ್ದ ಇಲ್ಲ. ನಿಮ್ಮ ತಂಗಿ ಸೂರಾವತಿ ಎಷ್ಟೋ ದಿನಗಳ ಕಾಲ ಬಂಜಿ ಅಂತ ಜನರ ನಿಂದನೆ ಮಾತಿನಿಂದ ದೂರಗಳ. ಇವತ್ತು ನಿಮ್ಮ ತಂಗಿ 5 ತಿಂಗಳ ಗರ್ಭವತಿ ಅದಾಳ್ರಿ ಗೌಡ್ರೆ ಅಂತ ಹೇಳಿದ. ಈ ಸುದ್ದಿ ಕೇಳಿ ನಾರಾಯಣಗೌಡ ಸಂತೋಷ ಪಡಬೇಕು, ಏನು ಆಶ್ಚರ್ಯ ಬರ್ಬೇಕ್ರಿ ಹೇಳ್ರಿ. ಯಾವಾಗ ಈ ಸುದ್ದಿ ಕೇಳಿದೋ ಕಳವೆ ನಾರಾಯಣ ಗೌಡನ ಮನುಷ್ಯನೊಳಗ ಎಲ್ಲಿಲ್ಲದೋ ಮಾತ್ಸರ್ಯ ಭಾವ ಬಂದು ಬಿಡುತ್ತು. ಕೊಟ್ಟಿ ಗುಣ ಅಂತಾರಲ್ರಿ, ನಿಮ್ಮ ಕಡೆ ಕೊಟ್ಟಿ ಗುಣ ಅಂತಾರಲ್ಲ, ಕೊಟ್ಟಿ ಗುಣ ಬಂದು ಬಿಡುತ್ತು. ನನ್ನ ತಂಗಿ ಸೂರಾವತಿ ಹಿಂಗೆ ಇದ್ರೆ ಒಳ್ಳೇದಿತ್ತು. ಒಂದು ವೇಳೆ ನನ್ನ ತಂಗಿ ಸೂರಾವತಿ ಗಂಡು ಕೂಸು ಹಡದಳಂದ್ರ ನನ್ನ ಹೆಣ್ಣಿಗೆ ಮೂಲ ಆಗ್ತಾಳ. ಒಂದು ವೇಳೆ ಹೆಣ್ಣು ಕೂಸು ಆಯಿತು ಅಂತಂದ್ರ ನನ್ನ ಗಂಡಿಗೆ ಮೂಲ ಆಗ್ತದೆ. ಒಟ್ಟಿನಲ್ಲಿ ನನ್ನ ತಂಗಿ ಸೂರಾವತಿ ಹೀಗೆ ಇರಬೇಕು, ಆದರಕ್ಕೆ ಹೊಟ್ಟಿಯಿಂದ ಫಲಸಂತನಾಗಬಾರದು. ಏನಾದರೂ ಮಾಡಿ ನಮ್ಮ ತಂಗಿ ಸೂರಾವತಿಗೆ ಈ ಗರ್ಭ ನಿಲ್ಲಾರ್ದಂಗೆ ಮಾಡಬೇಕಂತ ಕೆಟ್ಟ ಯೋಚನೆ ಮಾಡ್ತಾನೆ. ಎಂಥ ದುರಂತರಿ! ಪ್ರತ್ಯಕ್ಷ ಪರಮಾತ್ಮನೈಕಿ ಭಕ್ತಿಗೆ ಒಲಿತು
ನಾನೇ ನಿನ್ನ ಗರ್ಭದೊಳಗೆ ಹುಟ್ಟಿ ಬರ್ತೀನಿ ಅಂತ ಆಶೀರ್ವಾದ ಮಾಡ್ಯಾನಂದ್ರ ಇಲ್ಲಿ ತನ್ನ ಅಣ್ಣ ಒಂದೇ ಒಡಲಿಂದ ಹುಟ್ಟಿ ಬಂದ ತನ್ನ ಸಹೋದರ ನನ್ನ ತಂಗಿ ಸೂರಾವತಿ ಅಂಶ ಬೆಳಿಬ್ಯಾಡ್ದಂತಾನಂದ್ರ ಎಷ್ಟು ಆಶ್ಚರ್ಯ ಭಾವ ಇರಬಾರ್ದು. ಮನೆಗೆ ಹೋಗಿ ಮಡದಿಗೆ ನೀಲಲೋಚನ ದೇವಿಗೆ ಹೇಳ್ತಾನ, ನೀಲಲೋಚನೆ, ನನ್ನ ತಂಗಿ ಸೂರಾವತಿ 5 ತಿಂಗಳ ಗರ್ಭವತಿ ಅದಾಳ. ನನ್ನ ತಂಗಿಗೆ ಬುತ್ತಿಬಾನು ಒಯ್ದು ಕೊಟ್ಟು ಬರಬೇಕು. ಚಂದನಗಿರಿ ಪಟ್ಟಣಕ್ಕೆ ಹೋಗಿ ಕೊಟ್ಟು ಬರಬೇಕು. ಬೇಗನೆ ನೀನು ಮೃಷ್ಟಾನ್ನ ಭೋಜನ ಮಾಡು ಅಂತ ಮಡದಿಗೆ ಹೇಳಿದಾಗ ಆಯ್ತ್ರಿ ಅಂತ ತಿಳ್ಕೊಂಡು ಯಾರು ನೀಲಲೋಚನ ದೇವಿ ಮೃಷ್ಟಾನ್ನ ಭೋಜನ